ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗಲ್ಲಿ ಬರೀ ₹1450 ಬೆಂಗಳೂರಿಂದ ಶಿರ್ಡಿಗೆ ಹೋಗಿ ಶಿರ್ಡಿಯಲ್ಲಿ ಸಾಯಿಬಾಬಾನ ದರ್ಶನ ಪಡ್ಕೊಂಡು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ಆ ಥರ ಒಂದು ಅದ್ಭುತವಾದ ಪ್ಲಾನ್ನ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ನೀವ್ಯಾರಾದ್ರೂ ಫಾಲೋ ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಶಿರ್ಡಿಗೆ ಹೋಗ್ತಿದ್ದೀನಿ ಅಂತ ಪ್ಲಾನ್ ಮಾಡಿದ ತಕ್ಷಣನೇ 3 ಮಂತ್ಸ್ ಮುಂಚೆನೆ ಟ್ರೈನ್ನ ಬುಕ್ ಮಾಡ್ಕೋಬೇಕು. ಬಸ್ಸಲ್ಲಿ ಮಾತ್ರ ಹೋಗೋಕೆ ಹೋಗ್ಬೇಡಿ. ಯಾಕಂದ್ರೆ ಬಸ್ಸಲ್ಲಿ ಹೈ ಬಜೆಟ್ ಬೇಕು. ಒಂದ್ ಸೈಡ್‌ಗೆ ನೀವು ಹೋಗೋಕ್ಕೆ ₹2000 ಆಗುತ್ತೆ. ಆಲ್ಮೋಸ್ಟ್ ನೀವು ಹೋಗಿ ಬರಕ್ಕೆ 4000 ಆಗ್ಬಿಡುತ್ತೆ. ಅದರಿಂದ ಟ್ರೈನೇ ಬೆಸ್ಟ್ ಆಪ್ಷನ್ನು. ಬೆಂಗಳೂರಿಂದ ಶಿರ್ಡಿ ಸಾಯಿನಗರ್‌ಗೆ ಡೈರೆಕ್ಟ್ ಟ್ರೈನ್ಸ್ ಡೈಲಿ ಇರಲ್ಲ. ವೀಕ್ಲಿ ಒನ್ಸ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಕೊಪ್ಪರ್ಗಾನ್ ಅಂತ ಒಂದು ಸ್ಟೇಷನ್ ಇದೆ. ಅದು ಶಿರ್ಡಿಯಿಂದ 14 ಕಿಲೋಮೀಟರ್ ಮಾತ್ರನೇ ಆಗುತ್ತೆ. ಈ ಸ್ಟೇಷನ್‌ಗೆ ನಿಮ್ಗೆ ಬೆಂಗಳೂರಿಂದ ಕರ್ನಾಟಕ ಎಕ್ಸ್‌ಪ್ರೆಸ್ ಡೈಲಿ 7:30ಗೆ ನೈಟ್ ಇರುತ್ತೆ. ಅದರಿಂದ ಆ ಟ್ರೈನಲ್ಲಿ ಬರಕ್ಕೆ ಮತ್ತೆ ಹೋಗಕ್ಕೆ ಅಂತ ₹540 ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಎರಡೂ ಕಡೆ ನಿಮ್ಗೆ ₹1080 ಆಗ್ಬಿಡುತ್ತೆ. ಇನ್ನು ಉಳಿದಿರೋ ₹420 ಏನೆಲ್ಲ ಮಾಡ್ಬೋದಂತ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ. ನಿಮ್ಗೆ ಹೋಗಕ್ಕೆ ಮತ್ತೆ ಬರಕ್ಕೆ ಆಲ್ಮೋಸ್ಟ್ 40 ಅವರ್ಸ್ ಆಗುತ್ತೆ. 20 ಅವರ್ಸ್ ಹೋಗಕ್ಕೆ, 20 ಅವರ್ಸ್ ಬರಕ್ಕೆ. ಮತ್ತೆ ಒನ್ ಡೇ ಅಲ್ಲಿ ಏನೆಲ್ಲ ನೋಡ್ಬೋದಂತ ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಶಿರ್ಡಿಗೆ ಹೋಗ್ಬೇಕಾದ್ರೆ ಮಾಡಿದ ಬಿಗ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಬಸ್‌ನ ಬುಕ್ ಮಾಡ್ಕೊಂಡಿದ್ದು. ಯಾಕಂದ್ರೆ ನಾವು ಸಡನ್ ಪ್ಲಾನ್ ಆಗಿ ಶಿರ್ಡಿಗೆ ಹೋಗ್ಬೇಕಂತ ಅನ್ಕೊಂಡು ಬಸ್‌ನ ಬುಕ್ ಮಾಡಿದ್ವಿ. ಆ ಟೈಮಲ್ಲಿ ಒಂದು 5 ದಿವಸ ಮಾತ್ರನೇ ಇತ್ತು. ಆವಾಗ ಬಂದು ಟ್ರೈನ್ಸ್‌ನ ಬುಕ್ ಮಾಡೋದನ್ನೋದು ಖಂಡಿತ ಆಗಲ್ಲ. ತತ್ಕಲಲ್ಲೂ ಟ್ರೈ ಮಾಡಿ ಯಾವುದು ಟಿಕೆಟ್ ಸಿಗ್ಲಿಲ್ಲ. ಅದಕ್ಕೋಸ್ಕರನೇ ನಿಮ್ಗೆ 3 ಮಂತ್ಸ್ ಮುಂಚೆನೆ ಟ್ರೈನ್‌ನ ಬುಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಸ್ಲೀಪರಲ್ಲಿ ಇಲ್ಲಾಂದ್ರೆ ಥರ್ಡ್ ಎಸಿಲಿ ಸಿಕ್ಕಿದ್ರೂ ಬುಕ್ ಮಾಡ್ಕೊಳ್ಳಿ ಆರಾಮಾಗೆ. ಕಡಿಮೆನೇ ರೇಟ್ ಬೀಳುತ್ತೆ. ನಾವು ಎಸ್-ಆರ್-ಎಸ್ ಬಸ್‌ನ ಚೂಸ್ ಮಾಡ್ಕೊಂಡು ಬುಕ್ ಮಾಡಿದ್ವಿ. ಪರ್ ಹೆಡ್‌ಗೆ 1950 ಆಯ್ತು ಒಂದು ಟಿಕೆಟ್ ರೇಟು. ಅವ್ರು ಹೇಳಿದ ಟೈಮ್ ನೋಡಿದ್ರೆ ಬೆಂಗಳೂರಲ್ಲಿ ಪಿಕಪ್ ಪಾಯಿಂಟ್ ಇತ್ತು ಕಳಾಸಪಾಳ್ಯದಲ್ಲಿ. 11:30ಗೆ ಬಂದಿದ್ದು 1 ಗಂಟೆಗೆ ಬಸ್ಸು. ಅಲ್ಲಿಂದ ಡೈರೆಕ್ಟ್ ಆಗಿ ಶಿರ್ಡಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 9:30, 10 ಗಂಟೆಗೆ. ಆದ್ರೆ ಅವರು ನಮ್ಮನ್ನ ಕರ್ಕೊಂಡೋಗಿ ತಲುಪಿಸಿದ್ದು ಈವ್ನಿಂಗ್ 6 ಗಂಟೆ ಆಗಿತ್ತು. ಆಲ್ಮೋಸ್ಟ್ 9 ಅವರ್ಸ್ ಡಿಲೇಯಲ್ಲಿ ಶಿರ್ಡಿನ ತಲುಪಿದ್ವಿ. ಅದರಿಂದ ಒಂದ್ ಡೇ ಪೂರ್ತಿ ನಮ್ಗೆ ವೇಸ್ಟ್ ಆಗ್ಬಿಡ್ತು. ನಾವು ಮಾಡಿದ ಪ್ಲಾನಲ್ಲಿ ಎಲ್ಲದನ್ನೂ ಚೇಂಜ್ ಮಾಡೋ ಥರ ಆಯ್ತು. ಅದರಿಂದಾನೇ ನಮ್ಗೆ 3,000-4,000 ಎಕ್ಸ್ಟ್ರಾನೇ ಖರ್ಚಾಗ್ಬಿಡ್ತು. ಇವಾಗ ನೀವು ಎಲ್ರೂ ಕೇಳ್ಬೋದು, ಟ್ರೈನ್‌ನ ಬುಕ್ ಮಾಡೋ ಅಂತಿದೆಯಲ್ಲ, ಟ್ರೈನ್ ಡಿಲೇ ಆಗಲ್ವಾ ಅಂತ. ಖಂಡಿತ ಟ್ರೈನು ಡಿಲೇ ಆಗುತ್ತೆ. ಬಟ್ ನೀವು ಖರ್ಚು ಮಾಡಿರೋ ದುಡ್ಡು ತುಂಬಾ ಕಡಿಮೆ. ಯಾಕಂದ್ರೆ ₹580 ₹2,000 ಎಲ್ಲಿ ಅಂತ ನೋಡಿದ್ರೆ ₹1,500 ಗ್ಯಾಪ್ ಇದೆ. ಅದರಿಂದ ಟ್ರೈನೇ ಬೆಸ್ಟ್ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. భక్త నివాస్ ఇది ఆ? భక్త నివాస్ అంటారు దీన్ని. ఓకే. ఎక్కడి నుంచి బస్సులు ఉంటాయి, భోజనం ఇక్కడ దొరుకుతాయి. లోపల వెళ్ళాలంటే ಶಿರ್ಡಿಗೆ ಹೋಗಿದ ತಕ್ಷಣ ನೀವು ಮೊದಲು ಮಾಡಬೇಕಾಗಿರೋದು ರೂಮ್ಸ್‌ನ ಬುಕ್ ಮಾಡೋದು. ನಿಮ್ಮ ಹತ್ರ ಬಜೆಟ್ ಇದ್ರೆ ರೂಮ್‌ನೇ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ₹10ಗೆ ಡಾರ್ಮೆಟ್ರಿ ಸಿಗುತ್ತೆ. ಅದರಲ್ಲಿ ಲಾಕರ್ ಕೊಟ್ಟಿರ್ತಾರೆ. ನಿಮ್ಮ ಐಟಮ್ಸ್‌ನ ಇಟ್ಕೊಂಡು ಆರಾಮಾಗಿ ಅಲ್ಲಿ ದೊಡ್ಡ ಹಾಲ್ ಇರುತ್ತೆ. ಅಲ್ಲೇ ನೀವು ಮಲ್ಕೋಬಹುದು. ಇಲ್ಲ ನನ್ನ ಹತ್ರ ಬಜೆಟ್ ಇದೆ ಅಂದ್ರೆ ನೀವು ಬೇರೆ ಈಚೆನೂ ರೂಮ್ಸ್ ತಗೋಬಹುದು. ತುಂಬಾ ರೂಮ್ಸ್ ಇರುತ್ತೆ ಅಲ್ಲಿ. ಬಟ್ ನಾನ್ ಮಾಡ್ತಿರೋ ಬಜೆಟ್ ವಿಡಿಯೋಲಿ ₹10 ಡಾರ್ಮೆಟ್ರಿನೇ ನಿಮ್ಗೆ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜಾಸ್ತಿ ಮಾಡ್ಬೇಕಂದ್ರೆ ಬಜೆಟ್ ಇನ್‌ಕೇಸ್ ಆಗ್ತಾ ಬರುತ್ತೆ. ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಆಗಿ ದರ್ಶನಕ್ಕೆ ಹೋಗ್ಬಿಡಿ. ಮಾರ್ನಿಂಗ್ 6:00 ಇಂದ ನೈಟ್ 10 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ಆರಾಮಾಗಿ 2-3 ಅವರ್ಸ್ ಅಲ್ಲಿ ನಿಮ್ಗೆ ದರ್ಶನ ಆಗ್ಬಿಡುತ್ತೆ. ಬಟ್ ದೇವಸ್ಥಾನ ಒಳಗಡೆ ಮೊಬೈಲ್ಸ್ ಎಲ್ಲ ಅಲೌಡ್ ಇಲ್ಲ ಅನ್ನೋದ್ರಿಂದ ಲಾಕರ್ ಅಲ್ಲಿ ಇಡಬೇಕಾಗುತ್ತೆ. ₹5 ಇಂದ ₹10 ಚಾರ್ಜ್ ಮಾಡ್ತಾರೆ. ಸ್ಲಿಪ್ಪರ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರುತ್ತೆ. ಅಲ್ಲಿ ಗೇಟ್ ನಂಬರ್ಸ್ ಕೊಟ್ಟಿರ್ತಾರೆ. ಫ್ರೀ ದರ್ಶನಕ್ಕೆ ಯಾವ ಗೇಟ್ ಅಂತ ಕೇಳ್ಕೊಂಡು ಅದ್ರಲ್ಲಿ ಹೋಗಿ ಒಳಗಡೆ ಬೋನ್ ಎಲ್ಲ ಇಟ್ಟಿರ್ತಾರೆ. ಅದ್ರೊಳಗಡೆ ಸ್ವಲ್ಪ ಹೊತ್ತು ಹಾಕ್ತಾರೆ. ಅದು ರಶ್ ಮೇಲೆ ಡಿಪೆಂಡ್ ಆಗುತ್ತೆ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ಈಚೆ ಅದೇ ಗೇಟ್ ನಂಬರ್ಸ್ ಅಲ್ಲಿ ನೀವು ಸೆಲ್ಲು, ಮೊಬೈಲ್ ಎಲ್ಲ ಕೊಟ್ಟಿರ್ತೀರಲ್ಲ, ಅದನ್ನ ರಿಟರ್ನ್ ಇಸ್ಕೊಂಡು ಮತ್ತೆ ಬರ್ಬೋದು. ಇಲ್ಲಿರೋ ವೆದರ್ ಅಂತೂ ತುಂಬಾ ವಿಚಿತ್ರ ಅಂತ ಹೇಳ್ಬೋದು. ನೈಟ್ ಟೈಮ್ಸ್ ಬಂದು ನಿಮ್ಗೆ 8-9 ಇರುತ್ತೆ ಡಿಗ್ರಿ. ಮಾರ್ನಿಂಗ್ ಟೈಮ್ಸ್ ಬಂದ್ರೆ 23-30 ಈ ತರ ಹೋಗುತ್ತೆ. ಮಧ್ಯಾಹ್ನ ಟೈಮು ಬಿಸಿಲಂತೂ ಇರಕ್ಕೆ ಆಗಲ್ಲ. ನೈಟ್ ಟೈಮಲ್ಲಿ ನಿಮ್ಗೆ ಚಳಿಗೆ ತಡ್ಕೊಳಕ್ಕಾಗಲ್ಲ. ಅದರಿಂದ ಪ್ರಾಪರ್ ಆಗಿ ನೀವು ಬರ್ಬೇಕಾದ್ರೇನೆ ಜಾಕೆಟ್ಸ್ ತಗೊಂಬಂದ್ಬಿಡಿ. ದೇವಸ್ಥಾನದಿಂದ ಜಸ್ಟ್ 1 1/2 ಕಿಲೋಮೀಟರ್ ನೀವು ನಡ್ಕೊಂಡು ಬಂದ್ರೇನೆ ನಿಮ್ಗೆ ಈ ಪ್ರಸಾದಾಲಯ ಸಿಗುತ್ತೆ. ನಿಮ್ಗೆ ಫ್ರೀ ಬಸ್ಸಸ್ಸು ಆಪರೇಟ್ ಮಾಡ್ತಿರ್ತಾರೆ. ಅದ್ರಲ್ಲಿ ಹತ್ಕೊಂಡ್ ಬರ್ಬೋದು. ತುಂಬಾ ರಶ್ ಇದ್ರೆ ಬಸ್ಸಸ್ಸಲ್ಲಿ ಹತ್ತೋದು ತುಂಬಾ ಕಷ್ಟ. ಅದರಿಂದ ನೀವು ನಡ್ಕೊಂಡೇ ಬರ್ಬೋದು. 1 1/2 ಕಿಲೋಮೀಟರ್ ಮಾತ್ರನೇ ಇರುತ್ತೆ. ಇಲ್ಲಿ ಬಂದು ಟೋಕನ್ಸ್ ಕೊಡ್ತಿರ್ತಾರೆ. ಫ್ರೀ ಟಿಕೆಟ್ಸು ಇರುತ್ತೆ. ಮತ್ತೆ ಸ್ಪೆಷಲ್ ಆಗಿ ದುಡ್ಡು ಕೊಟ್ಟು ತಗೊಳ್ಳೋ ಟಿಕೆಟ್ಸ್ ಇರ್ತವೆ. ನೀವು ಯಾವ ತರ ತಗೋತೀರೋ ಅದ್ರ ಬೇಸ್ ಮೇಲೆ ನಿಮ್ಗೆ ಅಲ್ಲಿ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಕಾಣಿಸ್ತಿದೆಯಾ ಈ ಟಿಕೆಟ್ ಹೋಗ್ತಾ ಇದ್ದೀವಿ. ಸೇರಿಯಾ ಬಂದು ಇಲ್ಲಿ ನೋಡಿ ಈ ಹಾಲು ಎಷ್ಟು ದೊಡ್ಡದಾಗಿದೆ ಅಂತ. ಈ ಹಾಲಲ್ಲಿ ಒಂದೇ ಟೈಮಲ್ಲಿ 5,000-6,000 ಜನ ತಿಂದ್ಬಿಟ್ಟು ಹೋಗ್ಬೋದು. ಅಷ್ಟು ದೊಡ್ಡ ಹಾಲು ಹಾಕ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ, ತಿಂದ್ಬಿಟ್ಟು ಹೋಗೋರು ಹೋಗ್ತಾನೆ ಇರ್ತಾರೆ. ಅಷ್ಟು ದೊಡ್ಡ ಹಾಲಲ್ಲಿ ಈ ತರ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡವ್ರಂದ್ರೆ ಖಂಡಿತ ಕಷ್ಟ. ಊಟ ಅಂತ ಅನ್ಕೊಂಡ್ರೆ ನಿಮ್ಗೆ ಫಸ್ಟ್ ಒಂದು ಸ್ವೀಟ್ ಇರುತ್ತೆ. ಅದಾದ್ಮೇಲೆ ರೈಸು,
ದಾಲು ಮತ್ತು ರೊಟ್ಟಿ ಕರಿ ಎಲ್ಲ ಸಿಗುತ್ತೆ. ನನಗನ್ಸಿರೋ ಪ್ರಕಾರ ಈಚೆ ಹೋಗಿ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಇಲ್ಲಿ ತಿನ್ನೋದು ಎಷ್ಟೋ ವಾಸಿ, ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೈಟ್ ಟೈಮಲ್ಲಿ ಶಿರ್ಡಿ ಅಂತೂ ತುಂಬ ಸಖತ್ತಾಗಿ ಮಿಂಚ್ತಿರುತ್ತೆ. ಎಲ್ಲಿ ನೋಡೋ ಅಂಗಡಿಗಳೇ ಇರುತ್ತೆ. ಪರ್ಚೇಸ್ ಮಾಡೋಕ್ಕೆ ಬೇಜಾನ್ ಐಟಮ್ಸ್ ನಿಮಗಿದೆ. ಆರಾಮಾಗಿ ತೊಗೋಬೋದು. ಚೀಪಾಗಿ ಸಿಗೋ ಐಟಮ್ಸ್ ಏನಪ್ಪ ಅಂದರೆ ಒಣಗಿರೋ ದ್ರಾಕ್ಷಿ ಇರುತ್ತಲ್ಲ ಅದು, ಮತ್ತು ಸೇಬೆಕಾಯಿ. ಇದೆಲ್ಲ ತುಂಬ ಕಡಿಮೆ ರೇಟ್ಗೆ ನಿಮ್ಗೆ ಸಿಗುತ್ತೆ. ಅಲ್ಲಿ ಇಕ್ಕಿದ್ದಿದೆ ಒಂದು ತಲೆಗೆ ಹತ್ರ ಇರ್ತದೆ. ಇನ್ನು ಈ ಕಡೆ ಎಷ್ಟು ರೈಡ್ಗೆ ಅಷ್ಟು ಚಿಕ್ಕ ಮಕ್ಳಿಗೆ ಚೆನ್ನಾಗಿರುತ್ತೆ. ನಮ್ಗೆ ಹೆಂಗಿರುತ್ತೋ ಗೊತ್ತಿಲ್ಲ, ನೋಡ್. ಅಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಸಾಯಿಬಾಬಾ ಮ್ಯೂಸಿಯಮ್ಮು ಸಹ ಇದೆ. ನೀವು ಅಲ್ಲೂ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಬೇಜಾನ್ ಜಾಗಗಳಿದೆ ಓಡಾಡೋಕ್ಕೆ. ಇಲ್ಲಿ ನಿಮಗೆ ಸಾಯಿಬಾಬಾ ಐಟಮ್ಸು ತುಂಬಾ ಸಿಗುತ್ತೆ. ಹ್ಯಾಂಡ್ ಮೇಡ್ ಪೇಂಟಿಂಗ್ಸ್ ಇರುತ್ತಲ್ಲ ಅದೆಲ್ಲ ಇಟ್ಟಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತಾರೆ. ನೀವೇನಾದರೂ ಬೇಕಾದರೆ ಪರ್ಚೇಸು ಮಾಡ್ಕೋಬೋದು. ಇಷ್ಟೆಲ್ಲ ನೋಡಿದಾದ್ಮೇಲೆ ಇನ್ನೂ ಟೈಮ್ ಇದ್ರೆ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೇ ನಿಮಗೆ ಹಲವಾರು ದೇವಸ್ಥಾನಗಳಿದೆ. ಸಾಯಿಬಾಬಾ ಓಡಾಡಿರುವಂಥ ಸ್ಥಳಗಳೆಲ್ಲ ಇದ್ದಾವೆ. ಅಲ್ಲೂ ನೀವು ಹೋಗಿ ಬರ್ಬೋದು. ನಾನು ಹೇಳಿರೋ ₹1450 ಬಜೆಟಲ್ಲಿ ಶಿರ್ಡಿಲಿ ಮಾಡೋಕ್ಕಾಗೋದಿಷ್ಟೇ. ಇಲ್ಲ ನಾನು ಇನ್ನೂ ಸ್ವಲ್ಪ ಬಜೆಟ್ ಹಾಕಿ ಬೇರೆ ಕಡೆ ನೋಡ್ಬೇಕಂತ ಅನ್ಕೊಂಡಿದ್ರೆ ಶಿರ್ಡಿಲೇ ನಿಮಗೆ ನೋಡೋಕ್ಕೆ ಹಲವಾರು ಪ್ಲೇಸಸ್ ಇದೆ. ಅದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ತೋರಿಸೋದು ಸಾಯಿ ತೀರ್ಥ್ ಥೀಮ್ ಪಾರ್ಕ್ ಅಂತ. ಇದು ಇಂಡಿಯಾಸ್ ಫಸ್ಟ್ ಡಿವೋಷನಲ್ ಥೀಮ್ ಪಾರ್ಕ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮಗೆ ನೋಡಕ್ಕೆ ಮೇಯ್ನ್ ಆಗಿ 4 ಶೋಸ್ ಇರುತ್ತೆ. ಆ ಶೋಸ್ ಯಾವ್ದಪ್ಪ ಅಂದ್ರೆ ತೀರ್ಥಯಾತ್ರ, ಲಂಕಾದಾನ್, ಸಬ್ಕಾ ಮಾಲಿಕ್ ಏಕ್, ದ್ವಾರಕಮೈ ಅಂತ 4 ಶೋ ಇರುತ್ತೆ. ಈ 4 ಶೋನು ನೋಡಕ್ಕೆ ಒಂದು 4 ಅವರ್ಸ್ ಮೇಲೆ ಆಗ್ಬಿಡುತ್ತೆ. ಅದಾದ್ಮೇಲೆ ನಿಮಗೆ ಸೆಪ್ರೇಟ್ ಆಗಿ ಮ್ಯಾಜಿಕ್ ಶೋ ಇರುತ್ತೆ, ಅಕ್ರಬ್ಯಾಟಿಕ್ ಶೋ ಇರುತ್ತೆ, ಲೇಸರ್ ಶೋ ಎಲ್ಲಾನು ಇರುತ್ತೆ. ಒಂದು 4 ಅವರ್ಸು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕೆ ಸೂಪರ್ ಆದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಪರ್ ಹೆಡ್ಗೆ ₹530 ಚಾರ್ಜ್ ಮಾಡ್ತಾರೆ ಇಲ್ಲಿ ಟಿಕೆಟು. ಇವಾಗ ನೀವು ನೋಡ್ತಿರೋದು ತೀರ್ಥಯಾತ್ರ. ಇದರಲ್ಲಿ ರಾಮೇಶ್ವರಮಿಂದ ಕೇದಾರ್ನಾಥ್ ತನಕ ಇರೋ ಎಲ್ಲ ತೀರ್ಥ ಸ್ಥಳಗಳನ್ನು ಹಂಗೆ ರೀಕ್ರಿಯೇಟ್ ಮಾಡಿ ಸೂಪರ್ ಆಗಿ ನೋಡ್ತಿರ್ತಾರೆ. ನಿಜವಾದ ದೇವಸ್ಥಾನಕ್ಕೆ ಹೋದ್ರೆ ಹೆಂಗಿರುತ್ತೋ ಆ ತರ ಒಂದು ಫೀಲ್ ಕೊಡುತ್ತೆ. ಒಳ್ಳೆ ಸೂಪರ್ ಆದ ಮಜಾ ಬರುತ್ತೆ. ಒಂದು 30 ಮಿನಿಟ್ಸ್ ರೈಡ್ ಇದು. हिलने का नहीं, तुम इधर बैठो, तुम बाहर आओ, देख आज काटे मत तेरा मर जाए, सर इसे मार दिया जाए कि छोड़ दिया जाए साहब, कपड़ा लगा ठोस ताड़ा है के साहब, उठा पड़ता दिखा देगा कैसे जोड़ा बन के तैयार, नमस्कार करो या ಮ್ಯಾಜಿಕ್ ಶೋನ ಮುಗಿಸ್ಕೊಂಡು ಒಂದು ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ಬಂದು ರಾಮಾಯಣನ ಒಂದು ಸ್ವಲ್ಪ ಸೀನ್ಸ್ ಬಂದು 5D ಅಲ್ಲಿ ನಿಮಗೆ ರೀಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ. ನೋಡಕ್ಕೆ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿತ್ತು. ಜೈ ಹನುಮಾನ್. ಅಲ್ಲಿಂದ ಈಚೆ ಬಂದ ತಕ್ಷಣನೇ ನಿಮಗೆ ಸಾಯಿಬಾಬಾ ತರ ಒಬ್ರು ಬಂದು ನಿಮ್ಗೆ ದರ್ಶನ ಕೊಡ್ತಾರೆ. ಅದಾದ್ಮೇಲೆ ಪಕ್ಕದಲ್ಲೇ ಆಕ್ರೋಬ್ಯಾಟಿಕ್ ಶೋನು ನಡೀತಿರುತ್ತೆ, ಅದನ್ನು ನೋಡ್ಬೋದು. ಅಲ್ಲಿಂದ ಇನ್ನೂ 2 ಶೋಸ್ ಎಲ್ಲ ಇರುತ್ತೆ. ಟೈಮ್ ಇದ್ರೆ ಅದನ್ನ ನೋಡ್ಕೊಂಡು ಆರಾಮಾಗಿ ಬನ್ನಿ. ಇದನ್ನ ಮುಗಿಸ್ಕೊಂಡು ಈಚೆ ಬಂದ ತಕ್ಷಣನೇ ನಿಮಗೆ ವೆಟ್ ಅಂಡ್ ಜಾಯ್ ವಾಟರ್ ಪಾರ್ಕ್ ಅಂತ ಆಪೋಸಿಟ್ ಅಲ್ಲಿ ಇನ್ನೊಂದು ವಾಟರ್ ಪಾರ್ಕ್ ಇರುತ್ತೆ. ನೀವೇನಾದ್ರೂ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮತ್ತೆ ಮಕ್ಕಳ ಜೊತೆ ಬಂದಿದ್ರೆ ಹೋಗಿ ವಾಟರ್ ಗೇಮ್ಸ್ ಎಲ್ಲ ಆಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 25+ ವಾಟರ್ ಗೇಮ್ಸ್ ಇರುತ್ತೆ. ಪರ್ ಹೆಡ್ಗೆ 800 ಇಂದ 900 ತನಕ ಚಾರ್ಜ್ ಮಾಡ್ತಾರೆ. ನಿಮ್ಗೇನಾದ್ರೂ ಟೈಮ್ ಇದೆ ಅಂದ್ರೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು. ಬಟ್ ಇಲ್ಲಿ ವಾಟರ್ ರೈಡ್ಸ್ ಮಾತ್ರನೇ ಇರೋದು, ಬೇರೆ ಯಾವ ರೈಡ್ಸು ಇಲ್ಲಿ ಇರಲ್ಲ ನಿಮ್ಗೆ. ಇಲ್ಲಿರೋ ಮೇನ್ ಗೇಮ್ಸ್ ಅಂತ ಲೆಕ್ಕ ಹಾಕೊಂಡ್ರೆ ವೇವ್ ಪೂಲ್ ಇದೆ, ರೈನ್ ಡ್ಯಾನ್ಸು, ಮತ್ತೆ ಕಿಡ್ಸ್ಗೋಸ್ಕರನೇ ಸೆಪ್ರೇಟ್ ಆಗಿ ಕಿಡ್ಸ್ ಕಿಂಗ್ಡಮ್ ಅಂತ ಒಂದಿದೆ. ಅದಾದ್ಮೇಲೆ 25+ ವಾಟರ್ ರೈಡ್ಸ್ ಇದಾವೆ. ಅವೆಲ್ಲನೂ ಸೂಪರ್ ಆಗಿ ಎಂಜಾಯ್ ಮಾಡ್ಬೋದು. ಸಾಕಾತು.
ಶಿರ್ಡಿಲಿ ನನಗೆ ಗೊತ್ತಿರುವಂತ ಮೇನ್ ಪ್ಲೇಸಸ್ ಇಷ್ಟೇ. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಮರಿದೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ಶಿರ್ಡಿಲಿ ಆಂಧ್ರ ಸ್ಟೈಲ್ ಅಲ್ಲಿ ಫ್ರೀ ಮೀಲ್ಸ್ ಏನಾದ್ರು ಹುಡುಕ್ತಿದ್ದೀರಾ ಅಂದ್ರೆ ಚಿಲ್ಕಲೂರಿ ಪೇಟವಾರಿ ಅನ್ನದಾನ ಸತ್ರಂ ಅಂತ ಒಂದು ಪ್ಲೇಸ್ ಇರುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುತ್ತೆ. ಅಲ್ಲಿ ಹೋಗಿ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.